ಸಿನಿಮಾಗಳಲ್ಲಿ ದೈವಾರಾಧನೆ ಬಗ್ಗೆ ತೋರಿಸುವುದು ಬೆಳಕು ಚೆಲ್ಲುವಂತಹ ವಿಚಾರ ತುಳುನಾಡಿನಲ್ಲಿ ಪರವಿರೋಧದ ಚರ್ಚೆಗೆ ಕಾರಣ ಆಗಿತ್ತು. ಇದೀಗ ಪೊಲೀಸ್ ಸ್ಟೇಷನ್ ಮೆಟ್ಲ ತನಕ ಇದು ಹತ್ತಿದೆ. ಏನಾಗ್ತಾ ಇದೆ ಡೀಟೇಲ್ಸ್ ನೋಡ್ಕೊಂಡು ಬರೋಣ ಬನ್ನಿ. ಕಾಂತಾರ ಬಳಿಕ ಹೆಚ್ಚಾಯಿತು ದೈವಾರಾಧನೆಯ ಟ್ರೆಂಡ್. ಕೊರಗಜ್ಜನ ದೃಶ್ಯ ಬಳಸಿದ ಚಿತ್ರತಂಡದ ವಿರುದ್ಧ ದೂರು. ಕಾನೂನು ಹೋರಾಟಕ್ಕೆ ಮುಂದಾದ ದೈವ ನರ್ತಕರು. ಕಾಂತಾರ ಎಂಬ ಡಿವೈನ್ ಬ್ಲಾಕ್ ಬಸ್ಟರ್ ಸಿನಿಮಾ ಕರಾವಳಿಗೆ ಸೀಮಿತವಾಗಿದ್ದ ದೈವಾರಾಧನೆಯನ್ನ ಇಡೀ ವಿಶ್ವಕ್ಕೆ ಪಸರಿಸಿತು. ಕರಾವಳಿಗರ ವಿಶಿಷ್ಟ ಆಚರಣೆ ಬಗೆಗಿನ ಕುತೂಹಲ, ಭಕ್ತಿ ಇಮ್ಮಡಿಯಾಗಿತ್ತು. ಕಾಂತಾರ ಬಳಿಕ ಅದೆಷ್ಟೋ ಸಿನಿಮಾ, ರಂಗಭೂಮಿ ಹಾಗೂ ಧಾರಾವಾಹಿಗಳಲ್ಲೂ ತುಳುವರ ನಂಬಿಕೆಯ ದೈವಗಳನ್ನ ತೋರಿಸುವ ಪ್ರಯತ್ನ ನಡೆದಿತ್ತು. ಎಷ್ಟೋ ದೈವಾರಾಧಕರು ಇದರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ರು. ದೈವಗಳ ವೇಷಭೂಷಣವನ್ನ ಬೇಕಾಬಿಟ್ಟಿಯಾಗಿ ಧರಿಸುವಂತಿಲ್ಲ, ಅನುಕರಿಸುವಂತಿಲ್ಲ ಎಂದು ಆಕ್ರೋಶವನ್ನ ಹೊರಹಾಕಿದ್ರು. ಕಳೆದ 2 ವಾರಗಳ ಹಿಂದೆ ತೆರೆಕಂಡ ಕಾಲ ಕಲ್ಜಿಗ ಎಂಬ ಕನ್ನಡ ಸಿನಿಮಾದಲ್ಲಿನ ಕೊರಗಜ್ಜ ದೈವದ ದೃಶ್ಯ ದೊಡ್ಡ ವಿವಾದವನ್ನೇ ಸೃಷ್ಟಿಸಿದೆ. ಈ ಹೊತ್ತಲ್ಲೇ ಕೊರಗಜ್ಜನ ಕೋಲವನ್ನ ನೆರವೇರಿಸುವ ನಲಿಕೆ ಸಮುದಾಯ ಕಾಲ ಕಲ್ಜಿಗ ಚಿತ್ರದ ವಿರುದ್ಧ ಪೊಲೀಸ್ ಠಾಣೆಯ ಮೆಟ್ಟಿಲು ಹತ್ತಿದೆ. ನಮ್ಮ ಸಮುದಾಯಕ್ಕೆ ಕಾಲ ಕಲ್ಜಿಗ ಸಿನಿಮಾದಿಂದ ಅವಮಾನವಾಗಿದೆ ಎಂದು ಆರೋಪಿಸಿದೆ. ಯಾವುದೇ ರೀತಿಯ ಅಶ್ಲೀಲ ಕುಣಿತಗಳು ಬಂದಾಗ ನಾವು ಅದನ್ನು ಹೋರಾಟ ಮಾಡ್ತಾ ಬಂದವರು. ಮೊನ್ನೆ ಇದೇ ತಿಂಗಳು ದಿನಾಂಕ 17ರಂದು ಕಲ್ಜಿಗ ಎಂಬ ತುಳು ಸಿನಿಮಾ ತಂಡದವರು ಹಾಗೆ ಇವತ್ತು ಕೂಡ ನಾವೊಂದು ಮನವಿಯನ್ನು ಕೊಟ್ಟಿದ್ದೇವೆ. ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಶಾಂತ್ ಪೂಜಾರಿ U6Q ಎಂಬ ಹೆಸರಿನಲ್ಲಿ ಒಬ್ಬರು ಕಮೆಂಟ್ ಮಾಡಿದ್ದಾರೆ. ಅದರಲ್ಲಿ ದೈವ ನರ್ತಕರನ್ನು ನೇಮ ಕಟ್ಟುವಂತಹ ಸಮುದಾಯ ಅವರು ನಿಂದಿಸಿ, ಅವಾಚ್ಯ ಶಬ್ದಗಳಿಂದ ನಿಂದಿಸಿ ನಮ್ಮನ್ನು ಅದು ಕೂಡ ಒಂದು ತುಚ್ಛವಾಗಿ ಮಾತಾಡಿದ್ದಾರೆ. ನಾನು ಹೇಳಬಾರ್ದು ಆ ಪದಗಳನ್ನು, ನಮ್ಮಂಥವರು ಅದನ್ನು ಹೇಳುವಂತಹ ಪದಗಳಲ್ಲ. ಆದರೂ ಆ ಬ್ಯಾ ಅನ್ನುವಂಥ 10,000 20,000 ಒಂದು ಕೋಲಕ್ಕೆ ತೆಗೆದುಕೊಂಡು ಹೋಗುತ್ತಾರೆ. ಈ ರೀತಿಯಾಗಿ ಕಮೆಂಟ್ ಮಾಡಿ ಜೊತೆಯಲ್ಲಿ ನಮಗೆ ಆ ಪದವನ್ನು ಬಳಸಿದ್ದಕ್ಕೆ ಬಹಳ ನೋವುಂಟಾಗಿದೆ. ಅದನ್ನು ಪ್ರಶ್ನಿಸಿ ಅದಕ್ಕೆ ನಾವೊಂದು ಮನವಿಯನ್ನು ಸಲ್ಲಿಸಿದ್ದೇವೆ. ಅವನ ಮೇಲೆ ಆಕ್ಷನ್ ತೆಗೆದುಕೊಳ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಇವತ್ತು ಮನವಿಯನ್ನು ಸಲ್ಲಿಸಿದ್ದೇವೆ. ಇದೇ ಕಾಲ ಕಲ್ಜಿಗ ಸಿನಿಮಾದಲ್ಲಿ ಕೊರಗಜ್ಜನ ದೃಶ್ಯಕ್ಕೆ ವಿರೋಧ ವ್ಯಕ್ತವಾದ ಹಿನ್ನೆಲೆ ಸಿನಿಮಾ ತಂಡ ಒಂದು ಸ್ಪಷ್ಟನೆ ಕೊಟ್ಟಿತ್ತು. ಸಿನಿಮಾದಲ್ಲಿ ದೈವಕ್ಕೆ ಅಪಮಾನವಾಗಿಲ್ಲ, ಸ್ವತಃ ಕೊರಗಜ್ಜನ ಕೋಲ ಕಟ್ಟುವ ನಲಿಕೆ ಸಮುದಾಯದವರೇ ಅಜ್ಜನ ಪಾತ್ರ ನಿರ್ವಹಿಸಿದ್ದಾರೆ ಎಂದು ಸಮರ್ಥನೆ ಮಾಡಿಕೊಂಡಿತ್ತು. ಇದರಿಂದ ಸದ್ಯ ಕೆರಳಿರುವ ದಕ್ಷಿಣ ಕನ್ನಡ ನಲಿಕೆ ಹಾಗೂ ಪಂಬದ ಸಮಾಜ ಪೊಲೀಸರಿಗೆ ದೂರು ನೀಡಿದೆ. ನಲಿಕೆ ಸಮುದಾಯ ಬೆಳ್ತಂಗಡಿ ಪೊಲೀಸ್ ಠಾಣೆಯಲ್ಲಿ ದೂರು ಕೊಟ್ಟರೆ, ಪಂಬದ ಸಮುದಾಯ ಮಂಗಳೂರು ನಗರ ಪೊಲೀಸ್ ಆಯುಕ್ತರಿಗೆ ದೂರನ್ನ ನೀಡಿದ್ದಾರೆ. ಜನಾಂಗೀಯ ನಿಂದನೆ, ಅಪಪ್ರಚಾರದ ಆರೋಪದ ಅಡಿಯಲ್ಲಿ ಚಿತ್ರದ ನಿರ್ಮಾಪಕ ಹಾಗೂ ಪ್ರಚಾರಕನ ವಿರುದ್ಧ ದೂರು ನೀಡಿದೆ. ಕೇವಲ ನಮ್ಮನ್ನಲ್ಲ, ಇಡೀ ದೈವಾರಾಧನೆಯನ್ನೇ ತೇಜೋವಧೆ ಮಾಡುವಾಗ ದೈವಾರಾಧಕರು ಕೆಟ್ಟ ಶಬ್ದ ನಮ್ಮ ನಾಲಿಗೆಯಲ್ಲಿ ಆಡ್ಲಿಕ್ಕೂ ಬೇಸರ ಆಗ್ತದೆ. ಬ್ಯಾ ಅನ್ನುವಂಥ ಶಬ್ದದಿಂದ ಉಲ್ಲೇಖಿಸುವಾಗ ನಮ್ಮ ಹಿರಿಯರು ವಂಶಪಾರಂಪರ್ಯವಾಗಿ ಮಾಡಿಕೊಂಡು ಬಂದಿರುವಂತಹ ಸಮಾಜದ 48 ವಿಭಾಗ ಇನ್ನೊಂದು ಸರ್ಕಾರದ ಕಾನೂನಲ್ಲಿ ನಾವು ಶರಣ ಹೋಗ್ಬೇಕು. ಆದ್ರಿಂದ ಮೊನ್ನೆ ನಡೆದಂಥ ಘಟನೆಯ ಮೇಲೆ ಬಹಳ ನೋವನ್ನುಂಡಂತ ನಾವು ಯಾವುದು ಕಲ್ಜಿಗ ಅಂತ ಚಲನಚಿತ್ರ, ಅದರಲ್ಲಿ ಕೊರಗಜ್ಜನ ವೇಷವನ್ನ ಹಾಕಿ ಕೋಲವನ್ನ ಮಾಡಿದ್ದನ್ನು ಒಂದಷ್ಟು ಮಂದಿ ವಿರೋಧಿಸಿದ್ದ ಕಮೆಂಟಲ್ಲೇ ಈ ರೀತಿ ಕಮೆಂಟ್ ಬಂದಾಗ ಯಾವ ರೀತಿ ನಲಿಕೆ ಸಮುದಾಯದವರು, ಅರವ ಸಮುದಾಯದವರು ಕಂಪ್ಲೇಂಟ್ ಕೊಟ್ಟರು, ಅದೇ ರೀತಿ ಪಂಬದ ಸಮುದಾಯದ ಎಲ್ಲರೂ ಜಾಗೃತರಾಗಿ ನಾವು ಕಂಪ್ಲೇಂಟ್ ಕೊಟ್ಟಿದ್ದೇವೆ. ಒಟ್ಟಾರೆ ಕಾಂತಾರದ ಬಳಿಕ ಮುನ್ನೆಲೆಗೆ ಬಂದ ಈ ಬೆಳವಣಿಗೆ ಇದೀಗ ವಿವಾದಕ್ಕೆ ಕಾರಣವಾಗ್ತಿದೆ. ಸದ್ಯ ಭುಗಿಲೆದ್ದಿರುವ ಈ ವಿವಾದವನ್ನ ಸಿನಿಮಾ ತಂಡ ಹೇಗೆ ನಿಭಾಯಿಸುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ಸುಖಪಾಲ್ ಪೊಳಲಿ, ಪಬ್ಲಿಕ್ ಟಿವಿ, ಮಂಗಳೂರು.